ಕಾಲ್ಪಾನಲ್ಲಿ ನಾನಿದ್ದೀನಿ. ಇಲ್ಲಿಂದ ಮೌಂಟ್ ಕೈಲಾಶ್ನ ನೋಡ್ಬೋದು. ಬೆಳಗ್ಗೆ ಎದ್ದು ಜಸ್ಟ್ ಕಣ್ಣು ಓಪನ್ ಮಾಡಿದ್ದಷ್ಟೇ ಮೌಂಟ್ ಕೈಲಾಶ್ನ ನೋಡಿದ್ದು. ಈ ವ್ಯಾಲಿನಲ್ಲಿ ಈ ಥರದ್ದು ತುಂಬಾ ಸೇತುವೆಗಳನ್ನ ನೋಡ್ಬೋದು ನಾವು. ಭಕ್ತಲ ರಾತ್ರಿಯಲ್ಲಿ ಕಿರಿದಾದ ರಸ್ತೆಯಲ್ಲಿ ನಮ್ಮ ಪಯಣ. ನಾವು ರಾತ್ರಿ ಸ್ಟೇ ಮಾಡಿದ್ದಂತಹ ಹಾಸ್ಟೆಲ್ ಇದು. ಕಿನ್ನೂರು ಡಿಸ್ಟ್ರಿಕ್ನ ಕಾಲ್ಪಾ ಅನ್ನೋ ಪ್ಲೇಸಲ್ಲಿ ಇರುವಂತಹ ಹಾಸ್ಟೆಲ್ ಇದು. ಕಾಲ್ಪಾ ಹಾಸ್ಟೆಲ್ ಅಂತಲೇ ಫೇಮಸ್, ತುಂಬಾ ಚೆನ್ನಾಗಿದೆ. ಹಾಸ್ಟೆಲಿಂದ ನಾವು ಪರ್ವತನ ನೋಡ್ಬೋದು, ಕೈಲಾಸ ಪರ್ವತನ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸಾಗೆ ಇರಿ. ಹಿಮಾಚಲ್ ಪ್ರದೇಶದ ಕನೂರಲ್ಲಿರುವಂತಹ ಕಾಲ್ಪಾನಲ್ಲಿ ನಾನಿದ್ದೀನಿ. ಇಲ್ಲಿಂದ ಮೌಂಟ್ ಕೈಲಾಶ್ನ ನೋಡ್ಬೋದು. ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ನಾವು ಲ್ಯಾಂಡ್ ಸ್ಲೈಡಿಂದ ಸ್ಟಕ್ ಆಗಿಬಿಟ್ಟಿದ್ವಿ. 2 days ನಮಗೆ ಸರಿ ಊಟ ಇಲ್ಲ, ನಿದ್ದೆ ಇಲ್ಲ, ಮತ್ತು ಸ್ನಾನ ಮಾಡಿರಲಿಲ್ಲ, ಫ್ರೆಶ್ ಆಗಿರಲಿಲ್ಲ. ತುಂಬಾ ಟಯರ್ಡ್ ಆಗಿತ್ತು. ನಾವು ಹೊರಟಾಗ ಆಲ್ಮೋಸ್ಟ್ 4 o'clock ಆಗಿತ್ತು. ಚಿತ್ಕೋಲ್ಗೆ ಹೋಗ್ಬೇಕಾಗಿದ್ದು ನಾವು, ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟು ಇವಾಗ ಕಾಲ್ಪಾಗೆ ಹೋಗ್ತಾ ಇದ್ದೀವಿ. ಇದು ಕಾಲ್ಪಾಗೆ ನಾವು ಹೋಗ್ತಾ ಇರುವಂತಹ ದಾರಿ. ಸತ್ಲಜ್ ರಿವರ್. ನಿಮಗೆ ಈ ರಿವರ್ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊತೀನಿ ಮುಂಚಿನ ವಿಡಿಯೋನಲ್ಲಿ. ಇದು ಸೇತುವೆ, ಸತ್ಲಜ್ ರಿವರ್ಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ. ಈ ಥರ ಸೇತುವೆನ ನಾವು ತುಂಬಾ ನೋಡ್ಬೋದು ಇಲ್ಲಿ. ನಾವಿವಾಗ ಕಾಲ್ಪಾ ಹೋಗಿ ತಲುಪೋಷ್ಟರಲ್ಲಿ ಎಷ್ಟೊತ್ತಾಗಿರುತ್ತೋ ಗೊತ್ತಿಲ್ಲ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಂತಾರಲ್ಲ, ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಏನೋ ಅಂದ್ಕೊಂಡ್ವಿ, ಏನೋ ಆಯಿತು, ಎಲ್ಲೋ ಹೋಗ್ಬೇಕಿತ್ತು, ಎಲ್ಲೋ ಹೋಗ್ತಾಯಿದ್ದೀವಿ. ಕತ್ತಲ ರಾತ್ರಿಯಲ್ಲಿ ಕಿರಿದಾದ ರಸ್ತೆಯಲ್ಲಿ ನಾವಿವಾಗ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ತುಂಬಾ ಕಿರಿದಾದಂತಹ ರೋಡ್ ಇದು. ನ್ಯಾರೋ ರೋಡ್ಸಲ್ಲಿ ಬಿದ್ದರೆ ಪ್ರಪಾತನೇ, ಡೆಡ್ ಬಾಡಿ ಸಿಗೋದೇ ಡೌಟು, ಆ ಥರ ಇರುತ್ತೆ ಜಾಗ. ಈ ಜಾಗದಲ್ಲಿ ನಾವಿವಾಗ ಹೋಗ್ತಾ ಇದ್ದೀವಿ. ನಿಮಗೆ ಇದನ್ನು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ನಾವಿವಾಗ ಎಂಥ ಜಾಗದಲ್ಲಿದ್ದೀವಿ ಅಂತ. ತುಂಬ ಹೈಟಲ್ಲಿದ್ದೀವಿ. ಕೆಳಗೆ ಬಿದ್ದರೆ ಅಷ್ಟೇ ಪೂರ್ತಿ ಡೀಪಲ್ಲಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಶ್ಲೋಕ ಹೇಳ್ಕೊಂಡು ಕೈ ನೋಡ್ಕೊಳ್ಳೋ ಅಭ್ಯಾಸ ಇರುತ್ತೆ. ಆದರೆ ಇವತ್ತು ಬೆಳಗ್ಗೆ ಎದ್ದು ಜಸ್ಟ್ ಕಣ್ಣು ಓಪನ್ ಮಾಡಿದ್ದಷ್ಟೇ ಮೌಂಟ್ ಕೈಲಾಶ್ನ ನೋಡಿದ್ದು. ನಿಜವಾಗ್ಲೂ ಎಷ್ಟು ಲಕ್ಕಿ ನಾನು ಅನ್ನೋಷ್ಟು ಫೀಲ್ ಆಯಿತು ನನಗೆ. ನಾನು ಎಲ್ಲಿದ್ದೀನಿ ಅನ್ನೋದೇ ಮರ್ತೋಗಿತ್ತು, ಅಷ್ಟು ಡೀಪ್ ಸ್ಲೀಪಲ್ಲಿದ್ದೆ. ಕಣ್ಣು ಬಿಟ್ಟ ತಕ್ಷಣ ಒಂದು 10 seconds ನಾನು ಎಲ್ಲಿದ್ದೀನಿ ಅನ್ನೋದೇ ಮರ್ತೋಯ್ತು. ಜಸ್ಟ್ ಅದು ಹೇಳೋಕ್ಕೆ ಆಗ್ತಾ ಇಲ್ಲ ನನಗೆ, ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕಂತ. ಬ್ಯೂಟಿಫುಲ್ ಗೊತ್ತಾ, ಅದು ಜೀವಮಾನದಲ್ಲಿ ಮರೆಯೋಕ್ಕೆ ಆಗದೆ ಇರುವಂಥ ಕ್ಷಣ. ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಎಷ್ಟು ಲಕ್ಕಿ ನಾನು ಅನ್ನೋ ಅಷ್ಟು ಖುಷಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ನಾವು ನೈಟ್ ಬಂದು ಸ್ಟೇ ಆಗಿದ್ದು ಕಾಲ್ಪಾಸ್ ಹಾಸ್ಟೆಲಲ್ಲಿ. ಇಲ್ಲಿ ನೋಡ್ಬೋದು ನೀವು ಭಾರತದ ಫ್ಲ್ಯಾಗ್, ಪಕ್ಕದಲ್ಲಿ ಆ್ಯಪಲ್ ಟ್ರೀ, ನಮ್ಮ ದೇಶದ ಹೆಮ್ಮೆ. ಇದು ಟಿಬೇಟಿಯನ್ ಫ್ಲ್ಯಾಗ್, ನ್ಯಾಷನಲ್ ಫ್ಲ್ಯಾಗ್ ಅನ್ಕೋಬಿಡಿ, ಇದು ಪ್ರೇಯರ್ ಫ್ಲ್ಯಾಗ್, ನಿಮಗೆ ಗೊತ್ತೇ ಇದೆ. ಇಲ್ಲಿ ತುಂಬ ಕಡೆ ಇದನ್ನು ನೋಡ್ಬೋದು ನಾವು. ಹಾಸ್ಟೆಲಿಂದ ನಾವು ಕಾಲ್ಪಾ ವಿಲೇಜ್ನ ನೋಡ್ತಾ ಇದ್ದೀವಿ ಇವಾಗ. ಇಲ್ಲೇನೋ ಫಂಕ್ಷನ್ ನಡೀತಾ ಇತ್ತು ರಾತ್ರಿ. ನಮಗೆ ಟಯರ್ಡ್ ಆಗಿರೋದ್ರಿಂದ ನಾವು ಹೋಗಲಿಲ್ಲ ಏನು ನೋಡೋಕ್ಕೆ. ನಾನಿವಾಗ ನಿಮಗೆ ಹಾಸ್ಟೆಲ್ನ ತೋರಿಸ್ತೀನಿ ಹೇಗಿದೆ ಕಾಲ್ಪಾಸ್ ಹಾಸ್ಟೆಲ್ ಅಂತ. ಇದನ್ನು ಕನೂರ್ ಹಾಸ್ಟೆಲ್ ಅಂತಲೂ ಕರೀತಾರೆ. ಇದು ಕನೂರ್ ಡಿಸ್ಟಿಕಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ನಾನು ನೋಡಿರೋ ಹಾಸ್ಟೆಲ್ಸಲ್ಲಿ ಇದು ತುಂಬಾ ಅದ್ಭುತವಾಗಿರೋಂಥ ಹಾಸ್ಟೆಲ್. ಡೈನಿಂಗ್ ಹಾಲ್ ತುಂಬಾ ಅದ್ಭುತವಾಗಿದೆ ಅಲ್ಲ, ತುಂಬ ಹೈಟೆಕಾಗಿ ಮಾಡಿದ್ದಾರೆ. ಬುಕ್ಸ್ನೆಲ್ಲ ಇಟ್ಟಿದ್ದಾರೆ, ಓದ್ಕೊಬೋದು. ನಿಮಗೆ ಗೊತ್ತಿರುತ್ತೆ ಹಾಸ್ಟೆಲ್ಸ್ ಅಂದರೆ ಕೆಲವೊಬ್ಬರು 15 ದಿನ ತಿಂಗಳುಗಟ್ಟಲೆ ಸ್ಟೇ ಮಾಡ್ತಾರೆ. ಅವ್ರಿಗೆಲ್ಲ ಬೋರ್ ಆಗ್ತಾ ಇರುತ್ತಲ್ಲ, ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ಈ ಥರ ಬುಕ್ಸ್ ಇಟ್ಟಿರೋದಾಗಿರ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇಲ್ಲೆಲ್ಲ ಟಿಬೇಟಿಯನ್ಸ್ ಸೈಡ್ ಜಾಸ್ತಿ ಇರೋದ್ರಿಂದ ಅವ್ರದ್ದು ಬುದ್ಧಿಸಮ್ನ ಫಾಲೋ ಮಾಡ್ತಾರೆ, ಅವ್ರದ್ದೇ ಇರ್ತಾರೆ. ಮತ್ತು ಇಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಇದೇನು ಅಂತ ಗೊತ್ತಿಲ್ಲ, ಬುಕ್ ಬಾಯ್ ಏನು ಗೇಮ್ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ.
ಇಲ್ಲಿ ನೋಡ್ಬೋದು ಕನೂರ್ ಜಾಸ್ಟೆಲ್ ಕಾಲ್ಪ ಕನೂರ್ ಅಂತ ಹಾಕಿದ್ದಾರೆ. ಆಚೆ ಕಡೆ ವ್ಯೂ ಸಖತ್ತಾಗಿದೆ. ಮೌಂಟೇನ್ ವ್ಯೂ ಜಾಸ್ಟೆಲಿಂದ. ಬನ್ನಿ ಮೇಲೆ ಕರ್ಕೊಂಡು ಹೋಗ್ತೀನಿ, ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಎಲ್ಲ ಕಡೆ ಬುದ್ಧ ಅಂದಿರುತ್ತೆ. ನಮಸ್ತೆ, ಲಿವ್ ಇಟ್. ಇದು ಟಿಬೇಟಿಯನ್ ಕಪ್ಸ್ಗಳು. ಮೇಲೆ ಹೋಗೋಣ ಬನ್ನಿ, ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಹಾಸ್ಟೆಲಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಪೇಂಟಿಂಗ್ಸ್. ಎಲ್ಲ ವಾಲಲ್ಲೂ ಪೇಂಟ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಇಲ್ಲಿ ಟ್ರೆಕ್ಕಿಂಗ್ ಹೋಗ್ಬೋದು, ಅದನ್ನು ಇಲ್ಲಿ ಪೇಂಟಿಂಗಲ್ಲಿ ತೋರಿಸಿದ್ದಾರೆ. ಕನೂರ್ ಕೈಲಾಶ್ ಟ್ರೆಕ್ಕಿಂಗ್ ಅಂತ ನಿಮಗೆ ಗೊತ್ತೇ ಇರುತ್ತೆ, ತುಂಬಾ ಟಫ್ ಆಗಿರುವಂಥ ಟ್ರೆಕ್ಕಿಂಗ್ ಅದು. ನಾವು ಹೋಗ್ತಾ ಇಲ್ಲ, ಇದನ್ನು ಪೇಂಟಿಂಗಲ್ಲಿ ತೋರಿಸಿದ್ದಾರೆ ಇವರು. ಕಾಲ್ಪದು ಜೀವನ ಶೈಲಿನ ತೋರಿಸಿದ್ದಾರೆ ಈ ಕಡೆ. ನಾನು ಹೇಳಲಿಲ್ವಾ ಎಲ್ಲ ವಾಲಲ್ಲೂ ಪೇಂಟ್ ಮಾಡಿದ್ದಾರೆ ಅಂತ. ಸಖತ್, ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲೂ ನೋಡ್ಬೋದು ಮೌಂಟೇನ್ ವ್ಯೂ. ಇಲ್ಲಿಯ ನೃತ್ಯ ಶೈಲಿ ಅನ್ಕೊತೀನಿ. ಇದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಪೇಂಟಿಂಗ್. ಇದು ಮೌಂಟೇನ್ ವ್ಯೂ, ಕನೂರ್ ಕೈಲಾಶ್ ಮೌಂಟೇನ್ ವ್ಯೂನ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಏನೋ ಇಟ್ಟಿದ್ದಾರೆ, ಗಂಟೆ ಥರ ಇದೆ. ಟಿಬೇಟಿಯನ್ ಟೆಂಪಲ್ಸ್ಗಳಲ್ಲಿ ನೋಡ್ಬೋದು ನಾವು ಈ ಥರದ್ದು. ಇಲ್ಲೇನೋ ಇಟ್ಟಿದ್ದಾರೆ ಗೊತ್ತಿಲ್ಲ, ಹಾಳಾಗಿರೋ ಥರ ಇದೆ ಕೆಲವೊಂದು. ಇಲ್ಲಿ ತುಂಬಾ ಫಾರಿನರ್ಸ್ ಬಂದಿದ್ದಾರೆ ಗೊತ್ತಾ. ನಮ್ಮ ಇಂಡಿಯನ್ಸ್ಗಿಂತ ಜಾಸ್ತಿ ಫಾರಿನರ್ಸ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ ಕೈಲಾಸ ಪರ್ವತದ ಬಗ್ಗೆ. ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ನಾವು ಉಳ್ಕೊಂಡಿರೋಂಥ ರೂಮ್. ಬೆಡ್ಡು ಬೆಳಗ್ಗೆ ಎದ್ದು ರೆಡಿ ಮಾಡಿಲ್ಲ, ನೋಡಬೇಡಿ ನೀವು ಆ ಕಡೆ. ಇಲ್ಲೆಲ್ಲ ಚಳಿ ಜಾಸ್ತಿ ಇರುತ್ತೆ ಅಲ್ಲ, ಹಾಗಾಗಿ ವುಡನಿಂದ ಜಾಸ್ತಿ ಮಾಡಿರ್ತಾರೆ. ಇವು ಕಬೋರ್ಡ್ಸ್ ನಾವೇನು ಯೂಸ್ ಮಾಡ್ತಿಲ್ಲ, ಇವರೇನೋ ಬ್ಲ್ಯಾಂಕೆಟ್ಸ್ ಎಲ್ಲ ಇಟ್ಟಿದ್ದಾರೆ ಅನ್ಕೊತೀನಿ. ಇಲ್ಲೆಲ್ಲ ಚಳಿ ಜಾಸ್ತಿ ಇರೋದ್ರಿಂದ ವುಡನಿಂದ ಮಾಡಿರ್ತಾರೆ. ಇವಾಗ ನಾವು ಬಂದಿರೋದು ಅಷ್ಟೇನು ಚಳಿಗಾಲ ಏನೂ ಅಲ್ಲ, ನಾವು ಸೆಪ್ಟೆಂಬರಲ್ಲಿ ಬಂದಿದ್ದೀವಿ, ಅಷ್ಟೊಂದು ಚಳಿ ಇಲ್ಲ. ಬಟ್ ವಿಂಟರ್ ಸೀಸನಲ್ಲಿ ಬಂದರೆ ಇಲ್ಲಿ ಟಾಲ್ರೇಟ್ ಮಾಡೋಕ್ಕಾಗಲ್ಲ, ತುಂಬಾ ಚಳಿ ಇರುತ್ತೆ. ಹೀಟರ್ಸ್ ಇಟ್ಟಿರ್ತಾರೆ. ಬಾಲ್ಕನಿಯಿಂದ ವ್ಯೂ ಮೀಟ ನೋಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಈ ಪ್ಲೇಸ್ ಬಂದ್ಬಿಟ್ಟು ಸಮುದ್ರ ಮಟ್ಟದಿಂದ 9700 ಫೀಟ್ ಹೈಟಲ್ಲಿ ಇದೆ. ಅಷ್ಟು ಚಳಿ ಇಲ್ಲ, ಒಂದು 16 ಡಿಗ್ರಿ ಟೆಂಪ್ರೇಚರಲ್ಲಿದೆ. ನಾನು ಬಂದಿರೋದು ಸೆಪ್ಟೆಂಬರಲ್ಲಿ. ಆ್ಯಪಲ್ ಟ್ರೀಸ್, ಆ್ಯಪಲ್ಗಳಿದ್ದಾವೆ ಅಲ್ಲಲ್ಲೇ. ಚಿಕ್ಕದು ಗಿಡ, ಅಷ್ಟೊಂದು ದೊಡ್ಡದಾಗಿಲ್ಲ, ಮರ ಆಗಿಲ್ಲ. ಕನೂರ್ ಡಿಸ್ಟಿಕ್ಕಿಂದ ಮೌಂಟ್ ಕೈಲಾಶ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಅಗಾಧ ರಹಸ್ಯಗಳನ್ನ ತನ್ನ ಒಡ್ಲಲ್ಲಿ ಬಚ್ಚಿಟ್ಕೊಂಡಿರುವಂತಹ ಕೈಲಾಸ ಪರ್ವತ. ಒಟ್ಟು ಕೈಲಾಸ ಪರ್ವತಗಳಲ್ಲಿ 5 ಕೈಲಾಸ ಪರ್ವತಗಳಿದೆ. 1 ಟಿಬೇಟಲ್ಲಿದೆ, ಇನ್ನು ಉಳಿದಿರುವಂಥ 4 ಹಿಮಾಚಲ್ ಪ್ರದೇಶಲ್ಲಿದೆ. ಇವಾಗ ನಾವು ನೋಡ್ತಾ ಇರೋದು ಕನೂರಲ್ಲಿರುವಂತಹ ಕೈಲಾಸ ಪರ್ವತ. ಕನೂರ್ ಕೈಲಾಶ್ ಅಂತ ಕರೀತಾರೆ ಇದಕ್ಕೆ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಗೋದು ಇಲ್ಲಿ ನೋಡಲೇಬೇಕಾಗಿರುವಂತಹ ದೃಶ್ಯ. ತುಂಬಾ ಅದ್ಭುತ ಅನಿಸುತ್ತೆ ಗೊತ್ತಾ. ನೀವು ನೋಡ್ತಾ ಇರ್ಬೋದು, ಇಲ್ಲೇ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಗ್ತಾ ಹೋಗುತ್ತೆ ಅಂತ.
it's very brave to take a motorbike and come this far so high up. Brave to take a motorbike? Yeah, because the roads are so narrow. At least late in the night I found the roads pretty narrow. But it's narrower than a car. Yeah, it is. I was so scared. Yes, we were pretty brave. I came all the way to scooty. ಯಾರು ಪುಣ್ಯ Where? ಸ್ಕೂಟಿನಲ್ಲಿ ಬಂದಿದಾರಂತೆ ಗುರು ಇಲ್ಲಿ ತನಕ. And from Delhi you came in a scooty? Yeah, it's come the whole way from Delhi on scooty. ಫ್ರಮ್ Actually, ಶಿಮ್ಲಾ my plan is not like that. I don't have anything. ಇಸ್ ಲಾಫಿಂಗ್. You're not the guy looking for a mountain girlfriend. No, that's the other That's guy. the other guy. We met two young Indian men in their 20s. Huh. And they're up here looking for a mountain girlfriend. Yes. So, Indians, Yeah. they know the girls here are very conservative. They will not come. ऐसे ही चल पड़े Actually, I came for a spot on counseling at AIIMS Bilaspur. to do for your MBA. I didn't get seat. Huh. I frustrated and came Shimla. Just to stay in Shimla, my friend told why not hire a scooty and take a round of Shimla. After hiring, while riding scooty, it is good. I came to Narganda. Huh. I stayed in hostel. Went to Chitkul. Then I came. From Chitkul, I found many other other bikers. Like-minded They got people. Yeah, they got surprised how it came here. I went all the way along up till Chitkul. Then I joined them and I went to Nagpur. ಯಾರೋ ಡ್ರೋನ್ ಕಳಿಸ್ತಿದ್ದಾರೆ. ಡ್ರೋನಿಂದ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ ವ್ಯೂ. ನೋಡ್ತೀನಿ ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ ತೋರಿಸ್ತೀನಿ. ಈ ವಿಲೇಜ್ನ ಡ್ರೋನಿಂದ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದಾರೆ. ವಿಲೇಜ್ನ ಡ್ರೋನಿಂದ ಕವರ್ ಮಾಡಿದ್ದಾರೆ, ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದಾರೆ ನೋಡಿ ಇಲ್ಲಿ. Pretty nice. Watch out for the power lines or like that tower right there. ಲಾರ್ಡ್ ಶಿವ ಮತ್ತು ಪಾರ್ವತಿಯವರ ವಾಸಸ್ಥಾನ ಇದು. ನೀವು ಕೇಳಿರ್ತೀರ ಪಂಚಕೈಲಾಶ್ ಯಾತ್ರಾ ಅಂತ. ಭಗವಾನ್ ಶಿವನಿಗೆ ಸಂಬಂಧಿಸಿರುವಂತಹ 5 ಪವಿತ್ರ ಶಿಖರಗಳಿವೆ. ಅದರಲ್ಲಿ ಒಂದು ಚೀನಾದ ಆಡಳಿತದಲ್ಲಿರುವಂತಹ ಟಿಬೇಟ್ನಲ್ಲಿ ಇರುವಂತಹ ಮೌಂಟ್ ಕೈಲಾಶ್. ಇನ್ನು ಉಳಿದಿರುವಂತಹ 4 ಪರ್ವತಗಳು ಅವು ಹಿಮಾಚಲಲ್ಲಿ ಇದ್ದಾವೆ. ಅದರಲ್ಲಿ ಒಂದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಆದಿ ಕೈಲಾಶ್, ಮಣಿಮಹೇಶ್ ಕೈಲಾಶ್, ಶ್ರೀಖಂಡ ಮಹಾದೇವ್ ಕೈಲಾಶ್ ಮತ್ತು ಕಿನ್ನೋರ್ ಕೈಲಾಶ್ ಅಂತ. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಕಿನ್ನೋರ್ ಕೈಲಾಶ್. ಇದು ಎಲ್ಲ ಪರ್ವತಗಳಿಗಿಂತ ಹೆಚ್ಚು ಪೂಜಿಸಲ್ಪಡುವಂತಹ ಕೈಲಾಸ ಪರ್ವತ ಆಗಿದೆ. ಇಲ್ಲಿ 79 ಅಡಿ ಎತ್ತರದ ಶಿವಲಿಂಗದಂತಹ ಒಂದು ಬಂಡೆ ಇದೆ. ಆ ಬಂಡೆನ ಇಲ್ಲಿಯ ಜನ ಶಿವಲಿಂಗ ಅಂತಲೇ ಪೂಜಿಸ್ತಾರೆ. ನಾವು ಆ ಟ್ರೆಕ್ಕಿಂಗ್ಗೆ ಹೋಗ್ತಾ ಇಲ್ಲ, ತುಂಬಾ ಕಷ್ಟ ಆಗಿರುವಂಥ ಟ್ರೆಕ್ಕಿಂಗ್ ಅದು. ನೀವು ಕೇಳಿರ್ತೀರ ಕಿನ್ನೋರ್ ಕೈಲಾಶ್ ಟ್ರೆಕ್ಕಿಂಗ್ ಅಂತ, ತುಂಬಾ ಫೇಮಸ್ ಟ್ರೆಕ್ಕಿಂಗ್. ಬಟ್ ನಾವು ಹೋಗ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಅಲ್ಲಿ ಇರುವಂತಹ ಶಿವಲಿಂಗದಂತಹ ಒಂದು ರೂಪನ ಪಡ್ಕೊಂಡಿರುವಂತಹ ಬಂಡೆ ಇದು. ಸದ್ಯಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಿದೆ ಏನು ಸಿಗುತ್ತೆ ನೋಡ್ತೀನಿ. ಇಲ್ಲೆಲ್ಲ ಜಾಸ್ತಿ ಪರೋಟಾನೇ ಸೇಲ್ ಮಾಡೋದು, ಪರೋಟಾನೇ ಇರುತ್ತೆ. ಇದು ಡೈನಿಂಗ್ ಹಾಲ್. ಇನ್ನು ಬೆಳಗ್ಗೆ ಎದ್ದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇವಾಗ ನೋಡಿ ಪರ್ವತ ಎಷ್ಟು ಕ್ಲಿಯರಾಗಿ ಕಾಣಿಸ್ತದೆ. ವಾವ್, ನೋಡ್ತಾ ಇದ್ರೆ ದಿನಪೂರ್ತಿ ನೋಡ್ತಾನೇ ಇರಬೇಕು. ಒಂದೊಂದು ನಿಮಿಷಕ್ಕೂ ಒಂದೊಂದು ಥರ ಕಾಣಿಸುತ್ತೆ. ತುಂಬ ವೆಯ್ಟ್ ಮಾಡಿ ಆದಮೇಲೆ ಪರೋಟ ಸಿಕ್ಕಿದೆ. ಟೀ ಮತ್ತು ಪರೋಟ ತೊಗೊಂಡಿದ್ದೀವಿ ನಾವು. ಇವಾಗ ತಿಂದ್ಕೊಂಡು ನೆಕ್ಸ್ಟು ಪ್ರಯಾಣ ಬೆಳೆಸ್ತೀವಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.